ನಿಮ್ಮ ಹಾಸನ ಬೇಲೂರಿನ ರಸ್ತೆ ಸುಮಾರು 687-84 ಕೋಟಿ ವೆಚ್ಚದಲ್ಲಿ 4 ಪಥದ ರಸ್ತೆಗಳನ್ನು ಮಾಡಲಿಕ್ಕೆ ಇವತ್ತೇನಾದರೂ ಅಲ್ಲಿ ಗಡ್ಕರಿ ಅವರು ಫೌಂಡೇಶನ್ ಹಾಕಿದ್ರೆ, ರೇವಣ್ಣ ಅವರು, ಪ್ರಜ್ವಲ್ ಅವರು, ದೇವೇಗೌಡರ ಅವರ ಶಕ್ತಿ ಏನಿದೆ, ದೇವೇಗೌಡರ ಶಕ್ತಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಬ್ಬ ಮಂತ್ರಿಗೆ ಫೋನ್ ಮಾಡಿದ್ರೆ ದೇವೇಗೌಡರು ಮನೆಗೆ ಅವರೇ ಬರ್ತಾರೆ. ದೇವೇಗೌಡರಿಗೆ ಇರ್ತಕ್ಕಂಥ ನೀವು ಕೊಟ್ಟಂತ ಬಲವನ್ನು ಉಪಯೋಗ ಮಾಡಿ ಇವತ್ತು ಆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಹಾಸನ ಬೆಂಗಳೂರಿನ ರಸ್ತೆ ನೋಡ್ತೀರಿ, 2006-7 ಇಸ್ವಿ ಲೋಕೋಪಯೋಗಿ ಮಂತ್ರಿ, ನಾನೇ ಅವತ್ತು ಮುಖ್ಯಮಂತ್ರಿ ಇದ್ದೆ. ನನ್ನನ್ನು ಕರ್ಕೊಂಡು ಹೋಗಿದ್ರು. ನಾವು ಅವ್ರಿಗೆ ಮನವಿ ಮಾಡೋದು, ನಮ್ಮ ತಂದೆಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಅದು ಹಾಸನ. ಆ 4 ಪಥದ ರಸ್ತೆಯನ್ನು ನಾವು ಇವತ್ತು ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿ ಅವತ್ತು 2006-7 ತೀರ್ಮಾನ ತೆಗೆದುಕೊಂಡ್ರು. ಯಾವ ಶರವೇಗದಲ್ಲಿ ಆ ರಸ್ತೆ ಕೆಲಸಗಳಾಯಿತು. ಇವತ್ತು ಹಾಸನ ಬೆಂಗಳೂರಿನ ರಸ್ತೆ ಯಾವ ರೀತಿ ಇದೆ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೆ. ಇವತ್ತು ಹಾಸನದಿಂದ ಶ್ರವಣಬೆಳಗೊಳ ಮಾರ್ಗದಲ್ಲಿ ಇವತ್ತೇನು ಬೆಂಗಳೂರಿನ ರೈಲ್ವೆ ಲೈನ್ ನೋಡಿದ್ದೀರಿ, ಅದು ಸಹ ಇವತ್ತು ರೇವಣ್ಣ ಅವರು, ದೇವೇಗೌಡರು ಕೊಟ್ಟಂತ ಕೊಡುಗೆನೇ. ಹೇಳ್ತಾ ಹೋದ ಹಲವಾರು ವಿಷಯಗಳನ್ನು ಹೇಳ್ಬೋದು. ಆದರೆ ನಾನು ರೇವಣ್ಣ ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಹೊಗಳ್ತಾ ಇದ್ರಿ, ಕೇಳಿಸ್ಕೊಂಡು ಕೂತಿದ್ದೆ. ನಾನು ಕೈ ಜೋಡಿಸಿ ನಿಮ್ಮ ಮನವಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಜಿಲ್ಲೆಯ ಜನತೆಗೆ ಇವತ್ತು ಕೈ ಜೋಡಿಸಿ ಮನವಿ ಮಾಡ್ಲಿಕ್ಕೆ ಬಂದಿದ್ದೇನೆ. ದಯವಿಟ್ಟು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು, ನಾವು ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳು ದಾರಿ ತಪ್ಪಿದಾಗ ಆ ದಾರಿ ತಪ್ಪತಕ್ಕಂಥದ್ದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಕ್ಕಂಥ ನನ್ನ ತಂದೆ ತಾಯಂದಿರು, ನೀವು ಬೆಳೆಸಿರ್ತಕ್ಕಂಥ ನಮ್ಮಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ತಿದ್ಕೊಳ್ತಕ್ಕಂಥ ಅವಕಾಶವನ್ನ ಈ ಜಿಲ್ಲೆಯ ಜನತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ, ಇದನ್ನು ಕೇಳಲಿಕ್ಕೆ ಇವತ್ತಿಲ್ಲಿ ಬಂದು ನಿಂತಿದ್ದೇನೆ. ನಾನು ಬಹಳ ಅಪ್ರಾಚಾರಗಳು ನಡೆದಿದ್ದೇವೆ. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಅದು ವಯಸ್ಸಿನ ಅನುಭವದ ಕೊರತೆ. ತಪ್ಪು ಮಾಡ್ತೀವಿ, ಯಾರೂ ಪರಿಶುದ್ಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಪ್ಪು ಮಾಡಿದ್ದನ್ನು ಸರಿಪಡಿಸಿಕೊಳ್ಳಿಕ್ಕೆ ನಿಮ್ಮ ಮನಸ್ಸುಗಳಲ್ಲಿ ಏನಾದರೂ ನೋವಿದ್ರೆ, ಗೊತ್ತಿದೆ ನನಗೆ, ನಮ್ಮ ಎದುರಿಗೆ ಹೇಳಲ್ಲ. ನೀವು ನೊಂದ್ಕೋತೀವಿ, ನಾವು ಹೇಳಿದ್ರೆ ಏನು ತಪ್ಪು ತಿಳ್ಕೊತಾರೋ ಅಂತೇಳಿ ನಮ್ಮ ಎದುರಿಗೆ ಹೇಳಲ್ಲ. ನೀವು ಹಿಂದ್ಗಡೆ ನಾವು ಮಾಡಿರ್ತಕ್ಕಂಥ ತಪ್ಪಿನ ಬಗ್ಗೆ ನಿಮ್ಮ ಹೃದಯದಲ್ಲಿ ಆ ಭಾವನೆ ಇಟ್ಟುಕೊಂಡು ಹಾಗೇ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ನೋವು ಎಲ್ಲೋ ಒಂದು ಕಡೆ ಮುಂದಿನ ಭವಿಷ್ಯಕ್ಕೆ ನಮಗೆ ಮಾರಕ ಆಗ್ತದೆ ಅಂತಕ್ಕಂಥದ್ದು ನಾನು ಅರಿತಿದ್ದೇನೆ. ಅದರ ಹಿನ್ನೆಲೆಯಲ್ಲೇ ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ನೋವಿನ ಕೆಲವು ಮಾತುಗಳನ್ನ, ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಈ ಸಭೆಯನ್ನೇನು ಕರೆದಿದ್ದೇನೆ. ದಯವಿಟ್ಟು ನಾವೇನಾದರೂ ತಪ್ಪು ಮಾಡಿರ್ತಕ್ಕಂಥದ್ದನ್ನು, ಅಪ್ರಚಾರಗಳು ಇಲ್ಲ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಒಂದು ಬಾರಿ ಕ್ಷಮಿಸಿ ತಿದ್ಕೊಳ್ತಕ್ಕಂಥ ಅವಕಾಶವನ್ನು ನೀವು ನೀಡಬೇಕು ಅಂತಕ್ಕಂಥದ್ದು ಕೇಳಲಿಕ್ಕೆ ಬಂದು ನಿಂತಿದ್ದೇನೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾವು ರಾಜ್ಯದ ಜನತೆಗಾಗಲಿ ಜಿಲ್ಲೆಯ ಜನತೆಗೆ ವೈಯಕ್ತಿಕವಾಗಿ ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಭಿವೃದ್ಧಿ ರೇವಣ್ಣ ಅವರ ಬಗ್ಗೆ ಹೇಳ್ತೀರಿ. ಇವತ್ತು ನಿಮ್ಮ ಹಾಸನದ ಡೈರಿ ಒಂದು ಐತಿಹಾಸಿಕವಾದ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ಡೈರಿ. ಅದು ಎಷ್ಟು ಸಾವಿರ ಕುಟುಂಬಗಳು ಇವತ್ತು ಆ ಡೈರಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಎಷ್ಟು ಸಾವಿರ ಕುಟುಂಬಗಳು. ದಯವಿಟ್ಟು ಯೋಚನೆ ಮಾಡಿ. ಕೆಲಸ ಮಾಡಿದ್ದಾನೆ. ನಾನು ನಮ್ಮ ಅಣ್ಣ ಅಂತಕ್ಕಂಥ ಹೇಳಲಿಕ್ಕೆ ಇಲ್ಲಿ ಬಂದು ನಿಂತಿಲ್ಲ. ಇಲ್ಲಿ ಬಹುಶಃ ಕೆಲಸದ ವಿಷಯದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಮೊದಲನೇ ಸ್ಥಾನದಲ್ಲಿ ನಿಂತಿದ್ದಾರೆ ಅಭಿವೃದ್ಧಿಯ ಚಿಂತನೆಯಲ್ಲಿ, ಅದು ಸನ್ಮಾನ್ಯ ರೇವಣ್ಣ ಅಂತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ತಯಾರಾಗಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.